ಅರಣ್ಯ ಸಚಿವರು ನೋಡಲೇಬೇಕಾದ ಸ್ಟೋರಿ. ಹಿರಿಯ ಅರಣ್ಯ ಅಧಿಕಾರಿಗಳ ಮಹಾಕಳ್ಳಾಟ. ಅರಣ್ಯ ಸಚಿವರೇ ನೋಡಲೇಬೇಕಾದ ಸ್ಟೋರಿ ಇದು. ಅರಣ್ಯ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳು ತಾವು ನಡೆದದ್ದೇ ದಾರಿ ಅಂತ ಅಂದುಕೊಂಡಿದ್ದಾರೆ. ಅವರಿಗೆ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲದಂತಾಗಿದೆ. ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಮೋಜಣಿದಾರರ ರಾಜ್ಯ ಮಟ್ಟದ ಜ್ಯೇಷ್ಠತಾ ಪಟ್ಟಿಯಲ್ಲಿ ಮಹಾ ಮೋಸವೇ ನಡೀತಾ ಇದೆ. ಕಾನೂನಿನ ನಿಯಮಗಳನ್ನು ಮೀರಿ ಹಿರಿಯ ಅಧಿಕಾರಿಗಳು ತಮಗೆ ಬೇಕಾದ ರೀತಿ ಮಾಡಿರೋದು ಸ್ಪೀಡ್ ನ್ಯೂಸ್ನಲ್ಲಿ ಬಯಲಾಗಿದೆ. ಸರ್ಕಾರಿ ಇಲಾಖೆಗಳಲ್ಲಿ ನೌಕರಿ ಎಂದರೆ ಅದರದ್ದೇ ಆದ ನಿಯಮಗಳಿರುತ್ತೆ. ಆದರೆ ಇಲ್ಲಿ ಹಿರಿಯ ಅಧಿಕಾರಿಗಳೇ ಅದನ್ನ ಗಾಳಿಗೆ ತೂರಿದ್ದಾರೆ. ಸರ್ಕಾರಿ ನೌಕರರ ನಿಯಮಾವಳಿಯನ್ನ ಅನುಸರಿಸದೆ ಆನೆ ನಡೆದದ್ದೇ ದಾರಿ ಎಂಬಂತೆ ಅನಧಿಕೃತ ನಿಯಮಗಳನ್ನು ಇವರೇ ರಚಿಸಿ ಕಾನೂನಿನ ನಿಯಮವನ್ನ ಉಲ್ಲಂಘಿಸಿದ್ದಾರೆ. ಹಿರಿಯ ಅರಣ್ಯ ಅಧಿಕಾರಿಗಳು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಆಡಳಿತ ಸುಧಾರಣೆಗಾಗಿ ಒಟ್ಟು 13 ವೃತ್ತಗಳನ್ನಾಗಿ ವಿಂಗಡಿಸಿ ಆಯಾ ವೃತ್ತಗಳಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರನ್ನ ನೇಮಿಸಿ ಆದೇಶಿಸಿರುತ್ತಾರೆ. ಆದರೆ ಹಿರಿಯ ಅರಣ್ಯ ಅಧಿಕಾರಿಗಳೇ ಮಹಾ ತಪ್ಪು ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಅರಣ್ಯ ಇಲಾಖೆಯಿಂದ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಅಂತ್ಯಕ್ಕೆ ಆಯಾ ವೃತ್ತದ ಸಕ್ಷಮ ಪ್ರಾಧಿಕಾರದವರು ಉಪವಲಯ ಅರಣ್ಯ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯನ್ನ ಸಿದ್ಧಪಡಿಸಿ ರಾಜ್ಯ ಮಟ್ಟದಲ್ಲಿ ಎಲ್ಲಾ ವೃತ್ತದ ಜ್ಯೇಷ್ಠತಾ ಪಟ್ಟಿಗಳನ್ನು ಕ್ರೋಢೀಕರಿಸಿ ಕರಡು ಮತ್ತು ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನ ಹೊರಡಿಸುತ್ತೆ. ಸರ್ಕಾರದ ಸುತ್ತೋಲೆ ಮತ್ತು ಜ್ಯೇಷ್ಠತಾ ಪಟ್ಟಿಯನ್ನ ಪ್ರತಿ ವರ್ಷ ಜನವರಿ 1ರಲ್ಲಿ ಎದ್ದಂತೆ ತಯಾರಿಸಿ ಹೊರಡಿಸುವ ಸರ್ಕಾರಿ ಆದೇಶ ಕೂಡ ಪಾಲನೆ ಮಾಡ್ತಿಲ್ಲ ಈ ಹಿರಿಯ ಅಧಿಕಾರಿಗಳು. ಒಂದೇ ವೇತನ ಅಥವಾ ವೇತನ ಶ್ರೇಣಿ ಹೊಂದಿರುವ ಒಂದು ವರ್ಗ ಅಥವಾ ಸೇವೆಯ ಶ್ರೇಣಿಯಿಂದ ಇನ್ನೊಂದು ವರ್ಗಕ್ಕೆ ಅಥವಾ ಶ್ರೇಣಿಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ವ್ಯಕ್ತಿಯನ್ನ ವರ್ಗಾವಣೆ ಮಾಡಿದ್ದನ್ನ ಜ್ಯೇಷ್ಠತೆಯ ಉದ್ದೇಶಗಳಿಗಾಗಿ ತರುವಾಯದ ಮೊದಲ ನೇಮಕಾತಿ ಎಂದು ಪರಿಗಣಿಸತಕ್ಕದ್ದಲ್ಲ. ಹಾಗೂ ವರ್ಗಾವಣೆಯಾದ ವ್ಯಕ್ತಿಯ ಜ್ಯೇಷ್ಠತೆಯನ್ನ ಯಾವ ವರ್ಗದಿಂದ ಅಥವಾ ಶ್ರೇಣಿಯಿಂದ ಆತನನ್ನ ವರ್ಗಾವಣೆ ಮಾಡಲಾಗಿದೆಯೋ ಆ ವರ್ಗಕ್ಕೆ ಅಥವಾ ಶ್ರೇಣಿಗೆ ಆತನ ಮೊದಲ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿರ್ಧರಿಸತಕ್ಕದ್ದು. ವರ್ಗಾವಣೆಯನ್ನ ಅಧಿಕಾರಿಯ ವಿನಂತಿಯ ಮೇರೆಗೆ ಮಾಡಿದ್ದಲ್ಲಿ ಆತನು ವರ್ಗಾವಣೆಯಾದ ವರ್ಗ ಅಥವಾ ಶ್ರೇಣಿಯ ಜ್ಯೇಷ್ಠತಾ ಪಟ್ಟಿಯಲ್ಲಿ ಆತನನ್ನ ವರ್ಗಾವಣೆಯ ದಿನಾಂಕದಂದು ಅಥವಾ ಮುಂಚೆ ಆ ಸೇವೆಯ ವರ್ಗ ಅಥವಾ ಶ್ರೇಣಿಯನ್ನ ಹೊಂದಿದ್ದ ಎಲ್ಲ ಅಧಿಕಾರಿಗಳ ಕೆಳಗೆ ಅವನನ್ನ ಇಡತಕ್ಕದ್ದು ಎಂಬ ಷರತ್ತುಗಳನ್ನ ಮರೆತು ಮೋಸ ಮಾಡ್ತಿದ್ದಾರೆ ಅರಣ್ಯ ಅಧಿಕಾರಿಗಳು. ಅರಣ್ಯ ಪಡೆ ಮುಖ್ಯಸ್ಥರಿಗೆ ಪತ್ರ ಬರೆದ್ರೂ ಪ್ರಯೋಜನವಿಲ್ಲ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಯಾವಾಗ? ಸರ್ಕಾರದ ಕಾನೂನು ನಿಯಮಗಳನ್ನು ತಿದ್ದುಪಡಿ ಹಾಗೂ ಬದಲಾವಣೆ ಮಾಡಲು ಸಚಿವ ಸಂಪುಟದಲ್ಲಿ ನಿಯಮ ಹಾಗೂ ಕಾನೂನುಗಳನ್ನು ಅಂಗೀಕಾರ ಮಾಡುವುದು ನಿಯಮವಾಗಿರುತ್ತೆ. ಆದರೆ ಅರಣ್ಯ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಸೇವೆಗಳ ಕಚೇರಿಯಿಂದ 2018ರಲ್ಲಿ 1957ರ ಸರ್ಕಾರಿ ನೌಕರರ ಜ್ಯೇಷ್ಠತಾ ನಿಯಮಕ್ಕೆ ಸಂಬಂಧಪಟ್ಟಂತೆ ಆದೇಶವಾಗಿದ್ದು ಸದರಿ ಆದೇಶಗಳು ರಾಜ್ಯ ಪತ್ರದಲ್ಲಿ ಕೂಡ ಹೊರಡಿಸದೆ ಹಾಗೂ ನಿಯಮ ತಿದ್ದುಪಡಿ ಆಗದಿರುವ ಕಾನೂನು ಬಾಹಿರ ನಿಯಮಗಳನ್ನು ನೋಡಿದ್ದಲ್ಲಿ 1957ರ ಸರ್ಕಾರಿ ನೌಕರರ ಜ್ಯೇಷ್ಠತಾ ನಿಯಮವನ್ನ ಹಿರಿಯ ಅಧಿಕಾರಿ ವರ್ಗದವರೇ ಅರಣ್ಯ ಇಲಾಖೆ ನೌಕರಿಗಾಗಿ ಹೊಸದಾಗಿ ಕಾನೂನು ಬಾಹಿರವಾಗಿ ಆದೇಶಗಳನ್ನು ಹೊರಡಿಸಿ ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ ಹಾಗೂ ಆ ಆದೇಶಗಳನ್ನು ಉಲ್ಲೇಖವಾಗಿ ಪರಿಗಣಿಸುತ್ತಿದ್ದಾರೆ. ಇನ್ನು ಸರ್ಕಾರಿ ನೌಕರರ ಜ್ಯೇಷ್ಠತಾ ನಿಯಮಾವಳಿಗಳು ನಿಯಮ 6 ಅಳವಡಿಸಿ ರಾಜ್ಯ ಮಟ್ಟದ ಉಪವಲಯ ಅರಣ್ಯ ಅಧಿಕಾರಿಗಳ ಸಂಯೋಜಿತ ಜ್ಯೇಷ್ಠತಾ ಪಟ್ಟಿ ಸಿದ್ಧಪಡಿಸಿ ನಿಯಮಾನುಸಾರ ಅಗತ್ಯ ಕ್ರಮ ವಹಿಸುವಂತೆ ಅರಣ್ಯ ಪಡೆ ಮುಖ್ಯಸ್ಥರಿಗೆ ಪತ್ರ ಮುಖೇನ ನಿರ್ದೇಶನ ನೀಡಿದ್ರೂ ಸಹಿತ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ. ಈ ವಿಷಯವಾಗಿ ನೌಕರರು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕ್ಯಾರೆ ಎನ್ನದ ಹಿರಿಯ ಅರಣ್ಯ ಅಧಿಕಾರಿಗಳು ಈ ವಿಷಯವಾಗಿ ನೌಕರರು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕ್ಯಾರೆ ಎನ್ನದ ಹಿರಿಯ ಅರಣ್ಯಾಧಿಕಾರಿಗಳು ನಿಯಮವನ್ನ ಪಾಲನೆ ಮಾಡುವಲ್ಲಿ ಫೇಲ್ ಆಗಿದ್ದಾರೆ. ಈ ಹಿಂದೆ ಜ್ಯೇಷ್ಠತೆಯಲ್ಲಿ ನಿಯಮ ಅಳವಡಿಸದೆ ಬಡ್ತಿ ಪಡೆದ ಹಾಲಿ ಅರಣ್ಯ ಅಧಿಕಾರಿಗಳು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಮುಂಬಡ್ತಿ ಸಿಗದೆ ಇರುವಂತಾಗುತ್ತೆ. ಹೀಗಂತ ಉನ್ನತ ಅಧಿಕಾರಿ ಹಾಗೂ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದ ವ್ಯವಹಾರವೇ ನಡೆಯುತ್ತಿದೆ. ಈ ಬಗ್ಗೆ ಅರಣ್ಯ ಸಚಿವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸ್ಪೀಡ್ ನ್ಯೂಸ್ ಕೆನಡಾ, ಬೆಂಗಳೂರು.